30 ವರ್ಷ ಬಿಲ್ ಕೊಡದೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಬದುಕಿದಂಥ 69 ವರ್ಷದ ಖತರ್ನಾಕ್ ಜಾನ್ ಕೊನೆಗೂ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? 30 ವರ್ಷ, 300ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ಗಳು, ಆದರೆ ಬಿಲ್ ಮಾತ್ರ ಝೀರೋ. ಯಾರು ಈ ಬೆಂಗ್ಸನ್ ಜಾನ್? ಇವನ ಕತೆ ಕೇಳಿದ್ರೆ ಹಾಲಿವುಡ್ ಸಿನಿಮಾ ಸ್ಟೋರಿನೂ ಡಮ್ಮಿ ಅನಿಸುತ್ತೆ. ಅಂಥ ಒಂದು ಕತೆ ಇವನ ಹಿನ್ನೆಲೆಯಲ್ಲಿದೆ. ಲುಂಗಿ ಉಟ್ಟು ಸೈಕಲ್ ಮೇಲೆ ಹೋಗೋ ವಯಸ್ಸಲ್ಲಿ ಇವನು ಓಡಾಡಿದ್ದು ಮಾತ್ರ ಭಾರತದ ಬೆಸ್ಟ್ ಲಕ್ಸುರಿ ಹೋಟೆಲ್ಗಳಲ್ಲಿ. ಕಣ್ಣು ಕೋರೈಸುವ ಲೈಟಿಂಗ್ಸ್, ಕೈ ತುಂಬ ದುಡ್ಡಿರೋ ಶ್ರೀಮಂತರು ಬರೋ ಜಾಗದಲ್ಲಿ 69 ವರ್ಷದ ಈ ತಮಿಳುನಾಡು ಮೂಲದ ಬೆಂಗ್ಸನ್ ಜಾನ್ ಮಾಡಿರೋ ಕಿಲಾಡಿ ಆಟ ಕೇಳಿದ್ರೆ ಪೊಲೀಸರೇ ಶಾಕ್ ಆಗಿದ್ದಾರೆ. ಸೂಟು ಬೂಟು, ಇಂಗ್ಲಿಷ್ ಮಾತು, ಆದರೆ ಅಸಲಿ ಆಟ ಬೇರೆಯೇ ಇತ್ತು. ನೋಡೋದಕ್ಕೆ ತುಂಬ ಯೋಗ್ಯ, ಸುಲಲಿತವಾಗಿ ಸ್ಪಷ್ಟವಾಗಿ ಇಂಗ್ಲಿಷ್ ಮಾತನಾಡುವ ಈ ವೃದ್ಧ ಐಷಾರಾಮಿ ಹೋಟೆಲ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ದಿದ್ದೇ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಈವೆಂಟ್ ಆರ್ಗನೈಸರ್ ರೇಂಜಲ್ಲಿ. ಹೋಟೆಲ್ ಸಿಬ್ಬಂದಿ ಇವನ ಸ್ಟೈಲ್ ನೋಡಿ ಸಲಾಮ್ ಹೊಡಿತಾ ಇದ್ರು. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ, ಹೋಟೆಲ್ಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ದುಬಾರಿ ಮದ್ಯ, ಬ್ರ್ಯಾಂಡೆಡ್ ಸಿಗರೇಟ್ ಆರ್ಡರ್ ಮಾಡ್ತಿದ್ದ ಜಾನ್ ಚೆಕ್ಔಟ್ ಮಾಡೋ ಟೈಮಲ್ಲಿ ₹1 ಕೊಡದೆ ಎಸ್ಕೇಪ್ ಆಗ್ತಿದ್ದ. ಹೀಗೆ ಕಳೆದ 30 ವರ್ಷಗಳಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ಗಳಿಗೆ ಇವನು ನಾಮ ಹಾಕಿದ್ದಾನೆ. ಕರ್ನಾಟಕ, ಕೇರಳ, ಗೋವಾ, ದೆಹಲಿ, ಮುಂಬೈ ಅಂತ ಇವನು ಟಾರ್ಗೆಟ್ ಮಾಡದ ರಾಜ್ಯವೇ ಇಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಟೋಪಿ ಹಾಕಿದ ಕಿಲಾಡಿ ಟ್ರಿಕ್ಸ್. ಇವನು ಎಸ್ಕೇಪ್ ಆಗೋಕೆ ಬಳಸ್ತಾ ಇದ್ದ ಐಡಿಯಾಗಳು ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ಗಿಂತ ಏನೂ ಕಮ್ಮಿ ಇರಲಿಲ್ಲ. ಹೋಟೆಲ್ನಿಂದ ಹೊರಡುವಾಗ ರೂಮಲ್ಲಿ ಒಂದು ಬ್ಯಾಗ್ ಬಿಟ್ಟು ಹೋಗ್ತಿದ್ದ. ಸಿಬ್ಬಂದಿಗೆ ಇವನು ವಾಪಸ್ ಬರ್ತಾನೆ ಅನ್ನಿಸ್ತಿತ್ತು. ಆದರೆ ಆ ಬ್ಯಾಗ್ ಒಳಗೆ ಇರ್ತಾ ಇದ್ದಿದ್ದು ಬರೀ ಹಳೆ ನ್ಯೂಸ್ ಪೇಪರ್ಗಳು. ನೋ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂದರೆ ತನ್ನ ಲಗೇಜನ್ನು ಹೋಟೆಲ್ನ ಬಾಯ್ಸ್ಗೆ ಮುಟ್ಟೋದಕ್ಕೂ ಕೂಡ ಕೊಡ್ತಾ ಇರಲಿಲ್ಲ. ಯಾಕಂದರೆ ಬ್ಯಾಗ್ ಖಾಲಿ ಇದೆ ಅಂತ ಯಾರಿಗಾದರೂ ಡೌಟ್ ಬಂದರೆ ಅಂತ ಹೇಳಿ ತನ್ನ ಬ್ಯಾಗ್ನ ಯಾರಿಗೂ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಇತ್ತೀಚೆಗೆ ರಾಯ್ಪುರದ ಹ್ಯಾಟ್ ಹೋಟೆಲ್ನಲ್ಲಿ ತಂಗಿದ್ದಾಗ ಅಲ್ಲಿನ ಸ್ಟಾಫ್ಗೆ ನಿನಗೆ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ಅವನಿಂದ 1.48 ಲಕ್ಷದ ಲ್ಯಾಪ್ಟಾಪನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈತನಿಗೆ ಪ್ರೇರಣೆ ಯಾರು ಗೊತ್ತಾ ಇಷ್ಟೆಲ್ಲ ಮಾಡೋದಕ್ಕೆ? ಚಾರ್ಲ್ಸ್ ಶೋಭರಾಜ್. ಈ ಹೆಸರು ನೀವು ಕೇಳಿರ್ತೀರಿ. ಪೊಲೀಸರ ವಿಚಾರಣೆ ವೇಳೆ ಈತ ಹೇಳಿರೋ ಸತ್ಯ ಕೇಳಿ ಎಲ್ಲರೂ ಬೆರಗಾಗಿದ್ದಾರೆ. ಕುಖ್ಯಾತ ಸೀರಿಯಲ್ ಕಿಲ್ಲರ್ ಚಾರ್ಲ್ಸ್ ಶೋಭರಾಜನ ಇವನ ರೋಲ್ ಮಾಡೆಲ್ ಅಂತೆ. ಬರೋಬ್ಬರಿ ಅಂದರೆ ಇವನು 300ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ತಂಗಿದ್ದ. ಒಬ್ಬರೊಬ್ಬರ ಹತ್ತಿರ ಒಂದೊಂದು ಸುಳ್ಳು ಕತೆ ಹೇಳ್ತಾ ಇದ್ದ ಜಾನ್ ಪೊಲೀಸರಿಗೆ ಸಿಕ್ಕಿ ಬಿದ್ದಾಗಲೆಲ್ಲ ನನ್ನ ಫಿಯಾನ್ಸೆ ತೀರಿ ಹೋದರು, ಅದಕ್ಕೆ ಹೀಗಾದೆ, ಇದೇ ನನ್ನ ಕೊನೇ ತಪ್ಪು, ಇನ್ಮೇಲೆ ಗೋವಾದ ಓಲ್ಡ್ ಏಜ್ ಹೋಮ್ಗೆ ಸೇರ್ಕೋತೀನಿ ಅಂತ ಕಣ್ಣೀರು ಹಾಕ್ತಿದ್ದ. ಪೊಲೀಸರು ಕೂಡ ಇವನು ವಯಸ್ಸು ನೋಡಿ 69 ವರ್ಷ ಆಗಿದೆ, ಇವನು ವಯಸ್ಸು ನೋಡಿ ನಂಬಿಬಿಡ್ತಾಯಿದ್ರು. ಆದರೆ ಜೈಲಿಂದ ಹೊರಬಂದ ತಕ್ಷಣ ಮತ್ತೆ ಅದೇ ಹಳೆ ಚಾಳಿ ಶುರು ಮಾಡ್ತಿದ್ದ. ಕೊನೆಗೂ ಈ ಖತರ್ನಾಕ್ ಸಿಕ್ಕಿಬಿದ್ದ. ಹೇಗೆ ಗೊತ್ತಾ? ಪೊಲೀಸ್ ಮತ್ತು ಆ್ಯಂಟಿ ಕ್ರೈಮ್ ಟೀಮ್ ಜಂಟಿ ಕಾರ್ಯಾಚರಣೆ ನಡೆಸಿ ಒಡಿಶಾದ ಭುವನೇಶ್ವರದಲ್ಲಿ ಈ ಹೈಟೆಕ್ ಕಳ್ಳನನ್ನು ಹೆಡೆಮುರಿ ಕಟ್ಟಿದ್ದಾರೆ. 30 ವರ್ಷದ ಇವನ ಈ 5 ಸ್ಟಾರ್ ಕಳ್ಳಾಟಕ್ಕೆ ಸದ್ಯಕ್ಕಂತೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.